ಇಬ್ಬರು ಜೊತೆಗೆ ಇದ್ದರೂ ಕೂಡ ದೂರ ದೂರ ಬದುಕ್ತಿರ್ತಾರೆ. ಇದು ಆಲ್ಮೋಸ್ಟ್ ಸಂಗಾತಿಗಳ ಮಧ್ಯೆ ನಡೆಯುವಂಥದ್ದು. ಆ್ಯಂಡ್ ಲವರ್ಸ್ ಮಧ್ಯೆ ಕಡಿಮೆ, ಸಂಗಾತಿಗಳ ಹತ್ರನೇ ಗಂಡ ಹೆಂಡತಿ ಮಧ್ಯೆ ಜಾಸ್ತಿ ಆಗುತ್ತೆ. ತಮ್ಮನಲ್ಲಿ ಕೂಡ ನೋಡಿದ್ರಿ. ಸೊ ಇದಕ್ಕೇನು ಕಾರಣ? ಜೊತೆಗಿದ್ರೂ ಕೂಡ ದೂರ ದೂರ ಬದುಕ್ತಿರ್ತಾರೆ. ಪರ್ಟಿಕ್ಯುಲರ್ಲಿ ಯಾವ ಕಾರಣಕ್ಕೆ ಹಿಂಗಾಗತ್ತೆ ಅದನ್ನು ನಾನು ಡಿಸ್ಕಷನ್ ಅಂದರೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಚಾನಲ್ಗೆ ಫಸ್ಟ್ ಟೈಮ್ ನೋಡೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ವಿಡಿಯೋ ಕೊನೆ ತನಕ ನೋಡಿ, ಒಂದು ಕ್ಲಾರಿಟಿ ಸಿಗುತ್ತೆ. ಇಲ್ಲಿ 3 ರೀಸನನ್ನು ಕೊಡ್ತಾ ಇದ್ದೀನಿ. ಆ 3 ರೀಸನು ಕೂಡ ಇದಕ್ಕೆ ರಿಲೇಟೆಡ್ ಇದೆ. ಬಟ್ ಇದು ತಿದ್ಕೊಂಡಾಗ ಮಾತ್ರ ಆ ಒಂದು ದೂರ ದೂರ ಇರ್ತಕ್ಕಂಥ ಗೋಡೆನ ಒಡೆದು ಮತ್ತು ಪುನಃ ಜೊತೆ ಆಗ್ಬೋದು. ಫಸ್ಟ್ ರೀಸನ್ ಏನಂದರೆ, ಹೆಚ್ಚು ಕಡಿಮೆ ಅನ್ನೋ ಫೀಲ್ ಇರುತ್ತೆ. ಅಂದರೆ ನಾನು ಹೆಚ್ಚು, ಈಗ ಹೆಂಡ್ತಿ ಅನ್ಬೋದು ನಾನು ಹೆಚ್ಚಿದ್ದೀನಿ ನೀನು ಕಡಿಮೆ, ನಾನು ಚೆನ್ನಾಗಿದ್ದೀನಿ ನೋಡೋಕ್ಕೆ ನೀನು ಚೆನ್ನಾಗಿಲ್ಲ. ಗಂಡ ಅನ್ಬೋದು ನಾನು ಚೆನ್ನಾಗಿದ್ದೀನಿ ನೋಡೋಕ್ಕೆ ನೀನು ಚೆನ್ನಾಗಿಲ್ಲ ಅನ್ಬೋದು, ಅಥವಾ ನಾನು ದುಡಿತಾ ಇದ್ದೀನಿ ನೀನು ದುಡಿತಿಲ್ಲ ಅನ್ಬೋದು. ಸೊ ಈ ಹೆಚ್ಚು ಕಡಿಮೆ ಬಂದಾಗ ಅಲ್ಲೇನು ಹೆಚ್ಚು ಕಡಿಮೆ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕೆ ಸರಿ ಹೋಗಲ್ಲ. ಎಲ್ಲೋ ಒಂದು ಕಡೆಗೆ ಬಹಳ ಕಡಿಮೆ. ಉದಾಹರಣೆ, ಗಂಡನಿಗೆ 1 ಲಕ್ಷ ಸ್ಯಾಲ್ರಿ ಇದೆ ಅನ್ಕೊಳ್ಳೋಣ, ಹೆಂಡತಿ ಏನು ದುಡಿತಾ ಇಲ್ಲ ಮನೆಗೆ ಇರ್ತಾಳೆ ಅನ್ಕೊಳ್ಳೋಣ. ಸೊ ಅಲ್ಲಿ ಆ ಫೀಲ್ ಬರಬಾರ್ದು ಆ್ಯಕ್ಚುಲಿ. ಓಕೆ, ಗಂಡ ಏನು ದುಡಿತಾ ಇರ್ತಾನೆ, ಅದಕ್ಕೆ ಸಪೋರ್ಟಿವ್ ಆಗಿ ಹೆಂಡತಿ ಮನೆಯಲ್ಲಿ ಎಲ್ಲ ಕೆಲಸ ಮಾಡ್ತಿರ್ತಾಳೆ. ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ ಗಂಡವಾಗಿ ದುಡಿತಿರ್ತಾನೆ ಅಂತ ಹೇಳಿದ್ರೆ, ಮನೆಗೆ ಬಂದರೆ ಅವಳು ಮನೆ ಕೆಲಸ ಮಾಡಿಕೊಂಡು ನನ್ನ ಮಕ್ಕಳಿಗೆ ನೋಡ್ಕೊಂಡು ಹೋಗ್ತಿದ್ದಾಳೆ, ಆ ಫೀಲ್ ಇರಬೇಕು. ಒಂದು ಸೇಮ್ ಸಿಚುವೇಶನ್, ಸಪೋಸ್ ಹೆಂಡತಿ ಕೆಲಸ ಮಾಡಿ ಗಂಡನಿಗೇನು ಕೆಲಸ ಇಲ್ಲ, ಸಣ್ಣ ಪುಟ್ಟ ಏನೋ ಮಾಡ್ತಿದ್ದಾನೆ ಅಂದಾಗ ಹೆಂಡತಿನಲ್ಲೂ ಆ ಫೀಲ್ ಬರಬಾರ್ದು. ನಾನು ಕೆಲಸ ಮಾಡಿ ಮನೆಯಲ್ಲೂ ಮಾಡಿ ನಾನೇ ಹೆಚ್ಚು ಬರಬಾರ್ದು. ಇದರಲ್ಲಾಗಲಿ ಬ್ಯೂಟಿನಲ್ಲಾಗಲಿ ಅಥವಾ ಯಾವುದೇ ವಿಚಾರದಲ್ಲಿ ಬಂದರೆ ಅಲ್ಲೇನಾಗುತ್ತೆ, ಆ್ಯಕ್ಚುಲಿ ಹೆಚ್ಚು ಕಡಿಮೆ ಆಗೋಕ್ಕೋಸ್ಕರ ಮದುವೆ ಆಗಿಲ್ಲ. ನಾವು ಇಬ್ಬರು ಒಂದೇ ಅಂದ್ಕೊಂಡು ಸಂಸಾರ ಮಾಡ್ಲಿಕ್ಕೆ ಮದುವೆ ಆಗಿರೋದು. ಆ್ಯಂಡ್ ಏನು ಹೆಚ್ಚು ಕಡಿಮೆ ಮಾಡಿದ್ರು ಒಂದಿನ ಸಾಯಲೇಬೇಕಲ್ಲ. ಆ ಹೆಚ್ಚು ಕಡಿಮೆ ತೊಗೊಂಡೇನು ಮಾಡಬೇಕು, ಬಾಳಿ ಬದುಕೋದು ಇಂಪಾರ್ಟೆಂಟ್, ಮೊದಲನೇ ಪಾಯಿಂಟ್. ಎರಡನೇದು, ತಪ್ಪು ಇಬ್ಬರು ಕಡೆಯಿಂದನೂ ಆಗಿರುತ್ತೆ, ಬಟ್ ಒಬ್ಬರ ಮೇಲೆ ಹಾಕ್ತಿರ್ತಾರೆ. ಇದು ಭಾಳ ಆ್ಯಕ್ಚುಲಿ ಏನಾಗಿರುತ್ತೆ, ತಪ್ಪು ಇಬ್ಬರು ಕಡೆಯಿಂದ ನಡೆದಿರುತ್ತೆ, ಬಟ್ ನಾನೇನು ತಪ್ಪೇ ಮಾಡಿಲ್ಲ, ನಾನು ಕರೆಕ್ಟಾಗೇ ಇದ್ದೀನಿ, ಯಾವತ್ತೂ ಬರಬಾರ್ದು. ಆಗಲ್ಲ, ಯಾರ್ದು ತಪ್ಪಾಗಿರುತ್ತೆ. ಅಥವಾ ಸಪೋಸ್ ಎದುರುಗಡೆಯಿಂದ ಈ ಗಂಡನೋ ಹೆಂಡ್ತಿನೋ, ಈ ಉದಾಹರಣೆಗೆ ಗಂಡ ತಪ್ಪು ಮಾಡಿರಲ್ಲ, ಹೆಂಡ್ತಿ ನಾನೇನು ತಪ್ಪೇ ಮಾಡಿಲ್ಲ ಅಂತಂದಾಗ ಹೇಗೆ ಸರಿ ಹೋಗ್ಲಿಕ್ಕೆ ಸಾಧ್ಯ? ಇಲ್ಲಿ ಸಂಬಂಧ ಅಂದರೆ ಇಬ್ಬರು ವ್ಯಕ್ತಿಗಳಿಂದ ಸಂಬಂಧ ಅಂತ ಹೇಳ್ತೀವಿ, ಒಬ್ಬರಿಗೆ ಒಬ್ಬಂಟಿ ಅಂತ ಹೇಳ್ತೀವಿ. ಅಂದಮೇಲೆ ಇಬ್ಬರು ಕಡೆಯಿಂದನೂ ಇರಬೇಕು. ಸಪೋಸ್ ಓಕೆ, ಗಂಡನಿಗೆ ಹೆಂಡ್ತಿನಲ್ಲಿ ಬ್ಯಾಡ್ ಕ್ವಾಲಿಟೀಸ್ ಏನಾರು ಇದ್ದರೆ, ಲೈಕ್ ಅವ್ರಿಗೆ ಇಷ್ಟ ಇಲ್ಲತಕ್ಕಂಥ ಕ್ವಾಲಿಟೀಸ್, ಕೇಳಿ ಅವ್ರನ್ನ, ಏನ್ರಿ ನಾನೇನು ಹೆಂಗಿರ್ಬೇಕು ಹೇಳಿ, ನಿಮ್ಮ ಪ್ರಕಾರ ಇರ್ತೀನಿ. ಸೇಮ್ ಗಂಡಿನಿಗೂ ನೀವು ಹೇಳಿ, ನೀವು ಈ ಥರ ಇರ್ರಿ ನಂಗೆ ಇಷ್ಟ ಅಂತೇಳಿ. ಯಾವಾಗ ಇಬ್ಬರು ಬದಲಾವಣೆ ತಮ್ಮ ತಾವು ಮಾಡ್ಕೊಳ್ತಾರೆ ಆವಾಗ ಸರಿ ಹೋಗೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಜೊತೆಗಿದ್ದು ದೂರ ಆಗಲಿಕ್ಕೆ 100% ಕಾರಣ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಬರೋಣ. ಇಬ್ಬರಲ್ಲೂ ಸರಿಯಾದ ಕ್ಷಮೆ ಯಾಚನೆ ಇರದೇ ಇದ್ದಾಗ, ಅಂದರೆ ನಾನೇ ಸಾರಿ ಕೇಳಬೇಕು. ಉದಾಹರಣೆಗೆ ಹೆಂಡ್ತಿ ಸಾರಿ ಕೇಳ್ತಾಳೆ ಅಂದ್ಕೊಳ್ಳಿ, ತಪ್ಪಾಯ್ತು ನೆಕ್ಸ್ಟ್ ಮಾಡಲ್ಲ. ಬಟ್ ನೆಕ್ಸ್ಟ್ ಗಂಡ ತಪ್ಪು ಮಾಡದೇ ಇರುವಾಗ ಗಂಡ ಸಾರಿನೇ ಕೇಳದೇ ಇದ್ದರೆ, ಅಂದರೆ ಇಬ್ಬರಿಗೂ ಇರಬೇಕು. ಯಾವಾಗ ನಾವು ತಪ್ಪು ಮಾಡೋದು ಸಹಜ, ಮನುಷ್ಯ ನಾವು ದೇವರುಗಳಲ್ಲ. ಆದರೆ ತಪ್ಪು ಆದಾಗ ಏನು ಮಾಡ್ಬೇಕು ಹೇಳಿ, ನಾವು ಸಾರಿ ಕೇಳಬೇಕು. ಸಾರಿ, ನಾವು ಹೊರಗಡೆ ಏನೇ ಇರ್ಬೋದು, ಜಾಬ್ ಮಾಡ್ತಿರ್ಬೋದು ಏನೋ, ಬಟ್ ಇಲ್ಲಿ ಇಬ್ಬರು ಒಂದೇ. ತಪ್ಪು ಮಾಡ್ಬೇಕು, ಸಾರಿ ನೆಕ್ಸ್ಟ್ ಮಾಡಲ್ಲ, ಮುಂದೆ ಹೋಗೋಣ, ಅದು ಬಿಟ್ಬಿಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಅದು ಕ್ಯಾರಿ ಮಾಡ್ತಾ ಹೋದಾಗ ಜೊತೆಗಿದ್ರೂ ಮನಸ್ತಾಪಗಳಂದರೆ ಏನಾಗುತ್ತೆ, ಬ್ಯಾಡ್ ಬಿಡಪ್ಪ ಏನಕ್ಕೆ ಮಾತಾಡಿದ್ರೆ ಜಗಳಗಳಾಗುತ್ತೆ. ಒಬ್ಬರೇ ಅದನ್ನು ರಿಯಾಕ್ಟ್ ಮಾಡ್ತಾರೆ, ಸಂಬಂಧ ಅಂತಲೂ ಹೇಳಲ್ಲ. ಆ್ಯಂಡ್ ಜೊತೆಗಿದ್ದು ಒಂಟಿ ಬದುಕಬೇಕಾಗತ್ತೆ. ಸೊ ಆ ಕಾರಣಕ್ಕೆ ಇದನ್ನು ಕ್ಯಾರಿ ಮಾಡಿಬಿಡಿ ದಯವಿಟ್ಟು. ಕ್ಯಾರಿ ಮಾಡಿದ್ರೆ ಸಂಸಾರ ಹಾಳಾಗುತ್ತೆ, ವಯಸ್ಸು ಹೋಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಬದುಕೋಕ್ಕೆ ಸಂಸಾರ ಮಾಡಿರೋರು ನಾವು ಸರಿ ಮಾಡ್ಕೊಳ್ಳಲ್ಲ. ಈಗೋ ತಪ್ಪು ಮಾಡಿದ್ರು ಸಾರಿ ಕೇಳ್ಬಿಟ್ರೆ ಏನಾಗುತ್ತೆ, ಅದೇನೂ ಇಲ್ಲ. ಆ್ಯಂಡ್ ನಾನು ಹೇಳ್ತೀನಿ ಏನಂತ ಹೇಳಿದ್ರೆ, ಏನೇ ಆಗಲಿ ಕುತ್ಕೊಂಡು ಸರಿ ಮಾಡ್ಕೋಬೇಕು. ಅಲ್ಲಿ ಸ್ಯಾಕ್ರಿಫೈಸಸ್ ಮಾಡಿ ನೀವು ಇಬ್ಬರು. ಕೆಲವ್ರು ಏನಂದರೆ ತಪ್ಪೇ ಮಾಡದಿದ್ರು ವಾದ ಮಾಡ್ತಾರೆ, ಕೆಲವರು ತಪ್ಪು ಮಾಡಿದ್ರು ವಾದ ಮಾಡ್ತಾರೆ. ಹಿಂಗಿರಬಾರ್ದು. ತಪ್ಪು ಮಾಡಿದ್ರೆ ಸಾರಿ ಅಂತ ಕೇಳಿ ಒಪ್ಕೊಂಡು ಅಲ್ಲಿಗೆ ಅದನ್ನ ಬಿಟ್ಟು ನೆಕ್ಸ್ಟ್ ಹಂಗೆ ಮಾಡೋಲ್ಲ, ನಾನು ಹಿಂಗಿರ್ತೀನಿ, ನಿನಗೋಸ್ಕರನೇ ಬದುಕ್ತೀನಿ. ಯಾರಲ್ಲಿ ಇದು ಬರುತ್ತೆ 100% ಅವ್ರ ಸಂಸಾರ ಚೆನ್ನಾಗಿದೆ. ಇಬ್ಬರಲ್ಲೂ ಗೊತ್ತಿಲ್ಲದೆ ತಪ್ಪುಗಳು ನಡೆದೋಗುತ್ತೆ. ಓಕೆ ಸ್ನೇಹಿತರೆ, 3 ರೀಸನ್ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಈ ಜೊತೆಗಿದ್ದು ದೂರ ಆಗಲಿಕ್ಕೆ 3 ರೀಸನ್ ಇರುತ್ತೆ. ಸೊ ಇದನ್ನು ನಾವು ತಿದ್ಕೊಂಡ್ರೆ 100% ನಮ್ಮ ಸಂಬಂಧ ಚೆನ್ನಾಗಿರೋದು ಅಂತ ಹೇಳ್ತಾ, ನಿಮ್ಮ ಅನಿಸಿಕೆ ವೆರಿ ಇಂಪಾರ್ಟೆಂಟ್ ಇದೆ. ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಆ್ಯಂಡ್ ವಿಡಿಯೋಗೆ ಚೆಂದಾಗಿ ಲೈಕ್ ಮಾಡಿ. ಚಾನಲ್ಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ. ಆ್ಯಂಡ್ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಿಮಗೇನಾದರೂ ಈ ಟಾಪಿಕ್ ಮೇಲೆ ವಿಡಿಯೋ ಮಾಡಿ ಅಂತ ಹೇಳಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ಹೇಳಿ, ಇದೇ ಟಾಪಿಕ್ ಮೇಲೆ ವಿಡಿಯೋ ಮಾಡಿ ಅಂತೇಳಿ. ಎಷ್ಟು ಜಾಸ್ತಿ ಅದು ಕಮೆಂಟ್ ಸಪೋಸ್ ಬಂದರೆ ಆ ಟಾಪಿಕನ್ನು ತೊಗೊಂಡು ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.